ಈ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಕೋತಿ ಏನೋ ಕದ್ದು ಎಳ್ನೀರು ಕುಡಿತಾ ಇದೆಯೇನೋ ಅಂತ ಅನ್ನಿಸ್ಬಿಡುತ್ತೆ. ನಮ್ಮೂರ ಕಡೆ ಕೋತಿಗಳು ಈ ಥರ ಎಳ್ನೀರು ಕುಡಿಯೋದು ಕಾಮನ್ನು. ಆದರೆ ಇಲ್ಲಿ ಕದ್ದು ಎಳ್ನೀರು ಕುಡಿತಾ ಇಲ್ಲ, ಕೋತಿಗಳ ಕೈಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಅದು ಏನು ಕಾಯಿ ಕೀಳೋ ಕೆಲಸ. ನಮ್ಮೂರುಗಳ ಕಡೆ ಈಗ ನಾವು ನೋಡೋದೇ ಆದರೆ ಕರ್ನಾಟಕದಲ್ಲಿ ಕಾಯಿ ಕೀಳೋದಕ್ಕೆ ಏನು ಚಾರ್ಜಸ್ ಮಾಡ್ತಾರೆ ಅದನ್ನು ನೋಡಿದಂಥ ಥೈಲ್ಯಾಂಡ್ ಅವರು ಹೊಸದಾಗಿ ಒಂದು ಕಂಡಿಡ್ಕೊಂಡ್ಬಿಟ್ಟಿದ್ದಾರೆ, ಕೋತಿಗಳ ಕೈಲಿ ತೆಂಗಿನಕಾಯಿ ಕೀಳಿಸುವಂಥದ್ದು. ಥೈಲ್ಯಾಂಡ್ ಕೂಡ ತೆಂಗಿನಕಾಯಿ ಬೆಳೆಯೋದ್ರಲ್ಲಿ ನಂಬರ್ 1 ಅಂದ್ಕೊಳ್ಳಿ ಒಂದು ರೀಜನಲ್ಲಿ. ಅಲ್ಲಿರೋವಂಥ ತೆಂಗಿನ ಮರಗಳು ಏನಿಲ್ಲ ಅಂದರೆ 20-25 ಮೀಟ್ರ್ಗಳಿದೆ. ಆ ಮರ ಹತ್ತಿಳಿಬೇಕು ಅಂದರೆ ತುಂಬ ಕಷ್ಟ. ಒಬ್ಬ ಮನುಷ್ಯ ಸರಿಸುಮಾರು ದಿನಕ್ಕೆ ಏನಿಲ್ಲ ಅಂದರೂ ಒಂದು 20-25 ಮರ ಹತ್ತಿಳಿಬೋದು, ಸುಸ್ತಾಗ್ಬಿಡ್ತಾನೆ. ಆದರೆ ಇಲ್ಲಿ ಕೋತಿಗಳು ಒಂದು ದಿನಕ್ಕೆ ಏನಿಲ್ಲ ಅಂದರೂ 2000 ತೆಂಗಿನಕಾಯಿ ಕೀಳ್ತಾ ಇದ್ದಾವೆ, ಏನಿಲ್ಲ ಅಂದರೆ 50-100 ಮರ ಹತ್ತುತ್ತಾ ಇದ್ದಾವೆ. ಆ ರೀತಿ ಟ್ರೈನಿಂಗನ್ನು ಈ ಕೋತಿಗಳಿಗೆ ಕೊಡ್ತಾ ಇದ್ದಾರೆ. ಇನ್ನು ಮರ ಹತ್ತಿಳಿಬೇಕು ಅನ್ನೋದೇ ಇಲ್ಲ, ಕೋತಿಗಳು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಆರಾಮಾಗಿ ಜಂಪ್ ಮಾಡಿ ಕಾಯಿಗಳನ್ನ ಕೀಳ್ತವೆ. ಅದರಲ್ಲೂ ಇವರು ಕಾಯಿ ಕೀಳೋದಕ್ಕೆ ಯಾವ ರೀತಿ ಟ್ರೈನಿಂಗ್ ಕೊಟ್ಟು ಈ ಕೋತಿಗಳನ್ನ ಬಳಸ್ಕೊಳ್ತಾ ಇದ್ದಾರೆ ನೀವು ನೋಡ್ಬೋದು. ಇದರಲ್ಲಿ ಮೇಜರ್ ಪಾರ್ಟ್ ಬಂದು ಈ ಕೋತಿಗಳಿಗೆ ಸಂಬಳ ಕೊಡಬೇಕು ಅನ್ನೋದಿಲ್ಲ, ಅದೇ ಇಲ್ಲಿ ಮೇಜರ್ ಪಾರ್ಟು. ದುಡ್ಡು ಕೇಳೋದಿಲ್ಲ, ಅವಕ್ಕೆ ಊಟ ಕೊಟ್ಟರೆ ಸಾಕು, ಕೋತಿಗಳು ಹೇಳಿದ ಕೆಲಸ ಎಲ್ಲ ಮಾಡುತ್ತೆ. ಅದರಲ್ಲೂ ಸಣ್ಣ ಸಣ್ಣ ಕೋತಿಗಳನ್ನ ಇವರು ಚೆನ್ನಾಗಿ ಸಾಕ್ತಾರೆ. 18 ತಿಂಗಳು ಆದಮೇಲೆ ಅವುಗಳಿಗೆ ಕಾಯಿ ಕೀಳೋ ಅಂಥದ್ದನ್ನು ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಆದರೂ ಏನು ಹೇಳೋದಕ್ಕಾಗೋದಿಲ್ಲ, ಕೋತಿ ಬುದ್ಧಿ ಅಲ್ವಾ, ಎಲ್ಲಾದರೂ ಓಡೋಗೋ ಚಾನ್ಸಸ್ ಇರುತ್ತೆ ಅಂತ ಚೈನ್ ಹಾಕ್ಕೊಂಡು ಆ ಕೋತಿಗಳನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ, ಕೆಲಸ ಮಾಡಿಸ್ಕೊಳ್ತಾ ಇರ್ತಾರೆ. ದಿನಕ್ಕೆ ಏನಿಲ್ಲ ಅಂದರೂ ಕಾಯಿ ಕೀಳೋರಿಗೆ ಒಂದು ಮರಕ್ಕೆ ನಮಗೆ ಗೊತ್ತಿರೋ ಹಂಗೆ 50-100 ರೂಪಾಯಿ ತೊಗೊಳ್ತಾರೆ ಒಂದು ಮರಕ್ಕೆ. ದಿನಕ್ಕೆ ಏನಿಲ್ಲ ಅಂದರೆ ಒಂದು 20 ಮರ ಹತ್ತಿಳಿದ್ರೆ ಸಾಕು 2000 ಕೂಲಿ ಕೊಡಬೇಕಾಯಿತು. ಇಲ್ಲಿ ಕೂಲಿ ಕೊಡದೆ ಥೈಲ್ಯಾಂಡ್ ಅವರು ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ ಕೋತಿಗಳ ಕೈಲಿ. ನಮ್ಮ ದೇಶದಲ್ಲಂತೂ ಈ ಕಾಯಿ ಕೀಳೋರನ್ನ ಹುಡ್ಕೋದೇ ದೊಡ್ಡ ಕೆಲಸ ಆಗೋಗ್ಬಿಟ್ಟಿದೆ. ಆದರೂ ಕೂಡ ಈ ರೀತಿ ನಾವು ಬಳಸ್ಕೊಳಕ್ಕಾಗಲ್ಲ ಬಿಡಿ, ಏಕೆಂದರೆ ನಮ್ಮಲ್ಲಿ ಪ್ರಾಣಿ ದಯಾ ಸಂಘ ಅವರು ಇವರು ಅಂತ ಬಂದು ಸ್ವಲ್ಪ ಗಲಾಟೆ ಮಾಡಿಬಿಡ್ತಾರೆ. ಆದರೆ ಥೈಲ್ಯಾಂಡಲ್ಲಿ ಕೆಲಸಗಾರರು ಸಿಗದೆ ಇರೋ ಕಾರಣ ಕೋತಿಗಳನ್ನ ಈ ರೀತಿ ಬಳಸ್ಕೋಬೋದು ಅನ್ನೋದನ್ನ ಒಂದು ರೀತಿ ತೋರಿಸ್ಬಿಟ್ಟಿದ್ದಾರೆ ಜನಕ್ಕೆ. ಅಲ್ಲಿರೋರೆಲ್ಲ ಬಳಸ್ಕೊಳ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಇದಕ್ಕೆ ಪರ್ಮಿಷನ್ ಸಿಗುತ್ತೋ ಇಲ್ವೋ, ಆದರೂ ಕೋತಿ ಆಡಿಸೋರೆಲ್ಲ ಒಂದೊಂದು ಕಡೆ ಆಡಿಸ್ತಾ ಇರ್ತಾರಲ್ಲ, ಅವರು ಈ ಕೋತಿಗಳನ್ನ ಚೆನ್ನಾಗಿ ಪಳಗಿಸಿರ್ತಾರೆ, ಹೇಳಿದ ಮಾತೆಲ್ಲ ಕೇಳ್ತಾ ಇರುತ್ತೆ. ಅಂಥ ಕೋತಿಗಳನ್ನ ಬಳಸ್ಕೊಂಡು ಆರಾಮಾಗಿ ಈ ರೀತಿ ವ್ಯವಸಾಯ ಕೂಡ ಮಾಡ್ಬೋದು ಅನ್ನೋದನ್ನ ಥೈಲ್ಯಾಂಡ್ ಅವರು ಈಗ ಜನಕ್ಕೆ ತೋರಿಸ್ಕೊಟ್ಟಿದ್ದಾರೆ. ನಮ್ಮಲ್ಲೂ ಸಾಧ್ಯ ಆದರೆ ಇಂಥದ್ದನ್ನು ಬಳಸ್ಕೊಳ್ಳೋದಕ್ಕೆ ಸ್ವಲ್ಪ ಗೌರ್ಮೆಂಟ್ ಅವರು ಫ್ಲೆಕ್ಸಿಬಿಲಿಟಿ ಮಾಡಿಕೊಟ್ರೆ ಇಲ್ಲಿರೋ ರೈತರು ಸ್ವಲ್ಪ ಆರಾಮಾಗಿ ಬದುಕೊಳ್ತಾರೆ. ಕಾಯಿ ಕೀಳೋ ಅಂಥ ತೊಂದರೆ ಇರಲ್ಲ, ಮರ ಹತ್ತುವಾಗ ಬಿದ್ದು ಸತ್ತರು ಅನ್ನೋ ಕೇಸಸ್ಸೇ ಇರೋದಿಲ್ಲ, ಅಂಥದ್ದೆಲ್ಲ ಆರಾಮಾಗ್ಬಿಡುತ್ತೆ. ಆದರೂ ಕೂಡ ಸ್ವಲ್ಪ ರೈತರ ಬಗ್ಗೆ ಕರುಣೆ ಇರುವಂಥ ಗೌರ್ಮೆಂಟ್ಗಳು ಇಂಥದ್ದಕ್ಕೆ ಸ್ವಲ್ಪ ಪರ್ಮಿಷನ್ ಕೊಟ್ಟರೆ ಜನರಿಗೂ ಅನುಕೂಲ ಆಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ, ಜೊತೆಗೆ ಸಂಬಳ ಇಲ್ಲದೆ ಇರೋ ಕೆಲಸಗಾರರು ಕೂಡ ಸಿಕ್ದಂಗೆ ಆಗುತ್ತೆ.